ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ, ಎಲ್ಲೆಲ್ಲೂ 3 ದಿನದಿಂದ ನಡೆಯುತ್ತಿರುವಂತಹ ಚರ್ಚೆ ಟಾಕ್ಸಿಕ್. ಅಫ್ಕೋರ್ಸ್ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ರವರ ಹುಟ್ಟುಹಬ್ಬದ ನಿಮಿತ್ತ ಬಿಡುಗಡೆಗೊಂಡಂತಹ ಟೀಸರ್ನಲ್ಲಿ ಒಂದಷ್ಟು ಒಳ್ಳೆಯ ಅಂಶಗಳು, ಒಂದಷ್ಟು ಕೆಟ್ಟ ಅಂಶಗಳು ಎಂದು ಕರೆಯಲ್ಪಡುವಂತಹ ವಿಚಾರಧಾರೆಗಳನ್ನು ನಾವು ಕಂಡಿದ್ದೇವೆ, ಕಾಣುತ್ತಲಿದ್ದೇವೆ. ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ನಾವು ತಿಳಿಯಬಯಸುವುದಿಷ್ಟೇ, ಟೀಸರನ್ನು ಟೀಸ್ ಮಾಡುವ ಮುನ್ನ ಥಿಂಕ್ ಮಾಡಿ. ಕಾರಣ ಇಷ್ಟೇ, ಟೀಸರ್ನಲ್ಲಿ ಬಂದಂತಹ ಒಂದು ದೃಶ್ಯ ಅಥವಾ 18 ಸೆಕೆಂಡ್ ಅಂತ ನಾವೇನು ಹೇಳ್ತೀವಿ, ಅದು 18+ ಕಂಟೆಂಟ್ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಅದು 18 ಸೆಕೆಂಡ್ ಅಷ್ಟೇ ಕಂಟೆಂಟ್ ಇದೆ, ನೀವು ಚೆಕ್ ಮಾಡಬಹುದು. ಕಾರಣ ಟೀಸರನ್ನು ನಾವು ನೋಡಿದ್ದೇವೆ, ನೀವು ನೋಡಿದ್ದೀರಿ. ಯಾರು ನೋಡಬೇಡಿ, ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೋ ಅವರು ಕೂಡ ನೋಡಿರ್ತಾರೆ. ಅದು ಸರ್ವೇ ಸಾಮಾನ್ಯವಾದಂತಹ ಅಂಶ. ಟೀಸರನ್ನು ಟೀಸ್ ಮಾಡೋದು ಯಾಕೆ, ಮೊದಲನೇ ಪ್ರಶ್ನೆ. ಅಫ್ಕೋರ್ಸ್ ಒಬ್ಬ ಮಹಿಳೆಯನ್ನು ಬಳಸಿಕೊಂಡಂತಹ ರೀತಿ, ತೋರಿಸಿದಂತಹ ರೀತಿ ಬಹಳ ಕೆಟ್ಟದಾಗಿದೆ, ವಲ್ಗರ್ ಆಗಿದೆ, ಕಲ್ಚರ್ಗೆ ಎಗೇನ್ಸ್ಟ್ ಆಗಿದೆ, ಹಾಗೆ ಹೀಗೆ ಮಣ್ಣು ಮಸಿ ತುಂಬ ವಿಚಾರಧಾರೆಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣ್ತಾ ಇದ್ದೀವಿ. ಪ್ರೀತಿಯ ಪ್ರೇಕ್ಷಕರೇ, ಕೆಟ್ಟ ವಿಚಾರ ಬಹಳ ಸುಲಭವಾಗಿ ಹರಡುತ್ತದೆ, ಒಳ್ಳೆಯ ವಿಚಾರ ಹರಡುವುದು ಬಹಳ ಲೇಟು ಹಾಗೂ ಹರಡದೆಯೇ ಇರಬಹುದು. ನೆಗೆಟಿವ್ಸ್ ವಿಲ್ ಸ್ಪ್ರೆಡ್ ಈಸಿಲಿ ರದರ್ ದ್ಯಾನ್ ಪಾಸಿಟಿವ್ಸ್, ಬಿಕಾಸ್ ನೆಗೆಟಿವ್ ಹ್ಯಾಸ್ ಅ ಹೈ ಪೊಟೆನ್ಶಿಯಾಲಿಟಿ ಫಾರ್ ಸ್ಪ್ರೆಡಿಂಗ್ ಕಂಪೇರ್ ಟು ಪಾಸಿಟಿವ್ಸ್. ಅಚೀವ್ಮೆಂಟ್ಗಳನ್ನು ನಾವು ಅನುಸರಿಸೋದು ಬಹಳ ಕಡಿಮೆ, ಒಳ್ಳೆಯ ವಿಚಾರಗಳು ಬಹಳ ಟೈಮ್ ತಗೊಳ್ಳುತ್ತೆ, ಅದು ನಮ್ಗೆ ಗೊತ್ತಿರೋ ವಿಚಾರ. ಯಶ್ರವರು ಏನು ದಡ್ರ ಅಂತ ವಿಚಾರವನ್ನು ಮಾಡಿ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ ಎಂಬ ವಿಚಾರ ಅವರು ಗೊತ್ತಿದ್ದಿದ್ರೆ, ಇನ್ ಕೇಸ್ ಇಂತಹ ದೃಶ್ಯವಾದ್ಯಗಳಲ್ಲಿ ಅಥವಾ ಇಂತಹ ದೃಶ್ಯಗಳಲ್ಲಿ ಅವರು ಪಾತ್ರವನ್ನು ನಿರ್ವಹಿಸಲು ಒಪ್ಕೊಳ್ತಾ ಇದ್ರ. ಟೀಸರನ್ನು ಎಡಿಟ್ ಮಾಡುವಾಗ ನಾವು ಟ್ರೈಲರ್, ಟೀಸರ್ ಹಾಗೂ ಮೂವಿ ಈ 3 ಹಂತಗಳಲ್ಲಿ ಚಿತ್ರವನ್ನು ನೋಡಬೇಕಾಗತ್ತೆ. ಯಾವ ಮಟ್ಟಕ್ಕೆ ಆ ದೃಶ್ಯವನ್ನು ನಿಭಾಯಿಸಿದ್ದಾರೆ, ಯಾಕೆ ಮಾಡಿದ್ದಾರೆ. ಒಬ್ಬ ಮಹಿಳಾ ನಿರ್ದೇಶಕಿಯಾಗಿ ಗೀತು ಮೋಹನ್ ದಾಸ್ ಮಹಿಳೆಯರನ್ನು ಅಸಭ್ಯವಾಗಿ ತೋರಿಸಿದ್ದಾರೆಯೇ, ನಾವಿದರ ಬಗ್ಗೆ ಹೋರಾಟವನ್ನು ಮಾಡಬೇಕೆ, ಇಂತಹ ಪ್ರಶ್ನೆಗಳನ್ನು ಹಲವಾರು ಜನ ಹಬ್ಬಿಸ್ತಾ ಇದ್ದಾರೆ. ದಯಮಾಡಿ ಸೂಕ್ಷ್ಮ ವಿಚಾರವನ್ನು ಸೂಕ್ತ ರೀತಿಯಲ್ಲಿ ನಾವು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ರೀತಿ ನೀತಿಯನ್ನು ಕಲಿಬೇಕಾಗತ್ತೆ. ಟೀಸರ್ ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಳ್ತಾ ಇದೆ. ಅಫ್ಕೋರ್ಸ್ ಆ 18 ಸೆಕೆಂಡ್ ಏನಿದೆ, ಆ 18 ಸೆಕೆಂಡ್ನಲ್ಲಿ ಒಂದಷ್ಟು ಬೇಸರದ ಸಂಗತಿಯನ್ನು ವ್ಯಕ್ತವಾಗುತ್ತದೆ. ಕಾರಣ ಇಷ್ಟೇ, ವೀಕೆಂಡ್ ವಿತ್ ರಮೇಶ್ನಲ್ಲಿ ನಮ್ಮ ಯಶ್ ರವರೇ ಹೇಳಿರ್ತಾರೆ, ನನ್ನ ಚಲನಚಿತ್ರವನ್ನು ನನ್ನ ತಾಯಿ, ನನ್ನ ತಂಗಿ ಅಂದರೆ ಮಹಿಳಾ ಅಭಿಮಾನಿಗಳು ಅಥವಾ ಮಹಿಳಾ ಪ್ರೇಕ್ಷಕರು ಕೂತು ಕಂಫರ್ಟಬಲ್ ಆಗಿ ನೋಡಬೇಕು, ಅದು ನನ್ನ ಆಶಯ, ಅಂತಹ ಚಿತ್ರವನ್ನು ನಾನು ಮಾಡ್ತೀನಿ ಅಂತ ಅವ್ರು ಹೇಳಿರ್ತಾರೆ. ಅದನ್ನು ಟ್ರೋಲ್ ಮಾಡ್ತಾ ಇರೋದು, ಟ್ರೋಲ್ ಅಫ್ಕೋರ್ಸ್ ಟ್ರೋಲರ್ಸ್ಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಟೀಸರ್. ಹಾಗಂದ ಮಾತ್ರಕ್ಕೆ ಟೀಸ್ ಮಾಡುವ ಮುನ್ನ ದಯಮಾಡಿ ಎಚ್ಚರವಾಗಿರಿ. ಕಾರಣವಿಲ್ಲದೆ ಯಾವುದೇ ರೀತಿಯ ದೃಶ್ಯ ಮಾಧ್ಯಮಗಳು ನಮ್ಮ ಕಣ್ಣ ಮುಂದೆ ಬರುವುದಿಲ್ಲ, ಬಂದಿರುವುದು ಕೂಡ ಇಲ್ಲ. ಚಿತ್ರ ಬರುವ ತನಕ ಕಾಯೋಣ. ಚಿತ್ರದ ಅವಶ್ಯಕತೆ, ಆ ಚಿತ್ರದಲ್ಲಿ ಅಡಗಿರುವಂತಹ ವಿಚಾರವನ್ನು ತಿಳಿದು ಮುಂದೆ ಸಾಗಬೇಕಾಗುತ್ತದೆ. ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ಹೀಗೆ ಆಚಾರ ವಿಚಾರ, ನಾನು ಸನಾತನಿ, ನನ್ನಲ್ಲಿ ಆ ಧರ್ಮ, ನನ್ನ ಧರ್ಮಕ್ಕೆ ವಿರುದ್ಧವಾಗಿದೆ, ಹಾಗೆ ಹೀಗೆ, ಅಫ್ಕೋರ್ಸ್ ಅಂಥ ವಿಚಾರಗಳು ನಮ್ಮ ನಂಬಿಕೆ, ನಮಗೆ ಸೇರಿದ್ದು. ಭಾರತದಲ್ಲಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯವಿದೆ. ಆ ವಾಕ್ ಸ್ವಾತಂತ್ರ್ಯದ ಅನುಸಾರ ಎಲ್ಲರೂ ಮಾತನಾಡ್ತಾರೆ. ಮಾತನಾಡುವ ವಿಚಾರ ಎಂಥದ್ದು, ಮಾತನಾಡುವಂತಹ ವಿಚಾರದ ತೂಕ ಎಷ್ಟಿದೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಸೊ ಚಿತ್ರ ಬರುವ ತನಕ ಕಾಯೋಣ. ನಮಗೂ ಕೂಡ ಬೇಸರವಿದೆ, ಕೆಲವೊಮ್ಮೆ ನಾವು ಪಬ್ಲಿಕ್ ಆಗಿ ವಿಡಿಯೋಗಳನ್ನು ನೋಡೋಕ್ಕಾಗಲ್ಲ. ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಆಪ್ಷನ್ಸ್ ಬರ್ತಾ ಇರುತ್ತೆ, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಅಂತ. ಸಮಟೈಮ್ಸ್ ನಮಗೂ ಅನಿಸುತ್ತೆ ಈ ಒಂದು ಟೀಸರ್, ಎಸ್ಪೆಷಲಿ ಆ 18 ಸೆಕೆಂಡ್ಗಳ ಒಂದು ದೃಶ್ಯಾವಳಿ, ಇದು ಪ್ರೈವೇಟ್ ಕಂಟೆಂಟ್ ಏನೋ ಅನ್ನುವಂಥ ಭಾವನೆ ಸರ್ವೇ ಸಾಮಾನ್ಯವಾಗಿ ಮೂಡಿರುತ್ತದೆ. ಕುತೂಹಲವನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಿರ್ದೇಶಕರು ಮಾಡಿರಬಹುದು. ಆದರೆ ದಯಮಾಡಿ ಯಾವ ನಿರ್ದೇಶಕರ ಪ್ರಯತ್ನ ಎಂಥದ್ದು, ಯಾಕೆ ಆ ಥರ ಮಾಡಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ಕುತೂಹಲವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಕುಖ್ಯಾತ ಕೆಲಸಗಳನ್ನು ಮಾಡಬಾರದು ಎಂಬುದು ನಮ್ಮ ಅನಿಸಿಕೆ. ಮುಂಬರುವ ದಿನಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರ ಚಿತ್ರದ ಟ್ರೈಲರ್ ಏನೋ ನೋಡ್ತೀವಿ ನಾವು, ಆ ಟ್ರೈಲರ್ನ ನೋಡಿ ಅದು ತದನಂತರ ನಿರ್ಧರಿಸಿಕೊಳ್ಳೋಣ ಎಂಬುದು ನಮ್ಮ ಅನಿಸಿಕೆಯಾಗಿದೆ. ಪ್ರೀತಿಯ ಪ್ರೇಕ್ಷಕರೇ, ದಯಮಾಡಿ ಕಾಯೋಣ, ಕಾದು ಉತ್ತರವನ್ನು ಕೊಡೋಣ.
ಈಗಲೇ ಎಲ್ಲವನ್ನೂ ನಿರ್ಧರಿಸಿಕೊಳ್ಳುವುದು ಬೇಡ. ಒಳ್ಳೆಯದಾಗಿದ್ದರೆ ಒಳ್ಳೆಯದಾಗಲಿ, ಕೆಟ್ಟದ್ದ ವಿಚಾರವಾಗಿದೆ ಎಂದರೆ ಆ ವಿಧದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಮಾಡುವ ಅನಿವಾರ್ಯತೆ, ಅಗತ್ಯತೆ ಎಲ್ಲ ಕನ್ನಡಿಗನಿಗೂ ಇದೆ ಎಂಬುದು ನಮ್ಮ ಸ್ಪಷ್ಟ ಸಂದೇಶ. ಲೆಟ್ ಅಸ್ ವೇಟ್ ಅಂಡ್ ಸಿ ಫಾರ್ ದ ಟ್ರೈಲರ್. ನೌ ಇಟ್ಸ್ a teaser. Before teasing her, let us be careful because we too have many teasers in our life. ಇನ್ನೊಬ್ಬರನ್ನ ನಾವು ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಟೀಸ್ ಮಾಡುವಂತಹ ಜನ ಬಹಳಷ್ಟು ಇರ್ತಾರೆ. ನಮ್ಮ ಕಣ್ಣ ಮುಂದೆ ಟೀಸ್ ಮಾಡೋರು ಇರ್ತಾರೆ, ಬೆನ್ನ ಹಿಂದೆ ಟೀಸ್ ಮಾಡೋರು ಇರ್ತಾರೆ. ಕಣ್ಣ ಮುಂದೆ ಟೀಸ್ ಮಾಡೋರಿಗೆ ಉತ್ತರವನ್ನು ಕೊಡೋಣ, ಚಿತ್ರತಂಡ ಕೊಡುವಂತಹ ಉತ್ತರಕ್ಕೆ ಕಾಯೋಣ. ತದನಂತರ ಮುಂದುವರೆದ ಭಾಗವಾಗಿ ಯಾವ ರೀತಿಯ ವಿಚಾರವನ್ನು ನಾವು ಪ್ರಸ್ತುತಪಡಿಸಬೇಕು ಎಂಬುದಕ್ಕೆ ಸಿದ್ಧರಾಗೋಣ. Kindly don't tease her because it is just a teaser. Thank you so much.